ಏನ್ ಗೊತ್ತಾ, ಈಗ ವಯಸ್ಸಿಗೆ ಬಂದು ಹುಡುಗರು ಲವ್ ಮಾಡ್ತಿದ್ದಾರೆ ಅಂತಂದ್ ಕೂಡ ಈ ಚಿಕ್ಕ ಹುಡುಗರು ಇರ್ತಾರಲ್ಲ ಸ್ಕೂಲು ಅಥವಾ ಅಕ್ಕಪಕ್ಕದ ಮನೆಯವರು ಅಥವಾ ಅವ್ರು ಚೀಟಿ ಬರೋದು, ಇದು ಕಳಿಸು ಅದನ್ನ ಚೀಟಿ ಕೊಡು, ಯಾರಿಗೂ ಹೇಳಲಿಲ್ಲ ನೀನು, ಅಷ್ಟೇ ಕಡೆಗೆ ಹೆದರ್ಸ್ಬಿಡೋದು. ಇಲ್ಲ ಅಂತಂದ್ರೆ ನೀನು ಚಾಕ್ಲೇಟ್ ಕೊಡ್ತೀನಿ, ಅದು ಕೊಡ್ತೀನಿ, ಇದು ಕೊಡ್ತೀನಿ, ಹಿಂಗೆ ಹೋಗ್ಬಿಟ್ಟು ಕೊಡಕ್ ಹೋಗೋನು, ಇನ್ನೊಬ್ರು ಯಾರೋ ತಗೊಂಡ್ಬಿಡೋರು. ಏನು ಕ್ವಾಟ್ಲೆ ಆಗೋದು, ಅದು ಗಲಾಟೆ ಆಗಿ ಆ ಹುಡುಗ ಯಾರು ಇಲ್ಲ, ಹೊಡೆದ್ಬಿಡ್ತೀವಿ ಅಂತಂದು ಕೂಡ ಈ ಅಣ್ಣೆ ಕೊಟ್ಟ ಅಂತ ಶುರುವಾಗುತ್ತೆ ಜಗಳ. ಊರಲ್ಲೆಲ್ಲ ಇದು ಅಂತ. ಆಮೇಲೆ ಎಷ್ಟೋ ಸರಿ ಏನ್ ಮಾಡೋದು ಅಂತಂದ್ರೆ, ಈಗ ಬೇರೆ ಬೇರೆ ಊರಿನ ಒಂದು ಹುಡುಗ ಅಥವಾ ಸಂಬಂಧಿಕರೆಲ್ಲ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಆ ಪೋಸ್ಟ್ ಮ್ಯಾನ್ ಇರೋರು ಅವ್ರು ಅಡ್ಜಸ್ಟ್ ಮಾಡ್ಕೊಂಡ್ಬಿಡೋರು. ಇವರು ಇದು ಅಲ್ಲಿ ಅವಳು, ಇಲ್ಲಿ ಇವನು, ಇಲ್ಲಿ ಪೋಸ್ಟ್ ಮ್ಯಾನ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಡೋದು. ಅವಾಗೆಲ್ಲ ಪತ್ರ ಅವಳು ಕೈ ಮಾತ್ರ ಕೊಡೋನು ನೋಡಿ. ಅದ್ರಲ್ಲೂ ಹೆಂಗ್ ಗೊತ್ತಾ, ಸುಮ್ಮನೆ ಅವ್ರ ಮುಂದೆ ಅಲ್ಲೆಲ್ಲ ಸಣ್ಣ ಸಣ್ಣ ಇದು ನಂಗೆ ಕೇರಿ ದೊಡ್ಡದೆಲ್ಲ ಇರ್ತಿರ್ಲಿಲ್ಲ ನಮ್ಮ ಹಳ್ಳಿಲೆಲ್ಲ. ಅವನು ಪೋಸ್ಟ್ ಮ್ಯಾನ್ ಎಲ್ಲ ಸಂಜೆ ಎಲ್ಲ ಕೊಡೋನು. ಅಲ್ಲೇ ಅವಳಿದಾಳ ಏನು ಅಂತ ಹಿಂಗೆ ಕಣ್ಣು ಹಾಸ್ಕೊಂಡು ಹೋಗೋದು ಪೋಸ್ಟ್ ಮ್ಯಾನು. ಆಮೇಲೆ ಗಂಡು ಮಕ್ಳದ್ದಾರ ಏನು ತೊಂದ್ರೆ ಇಲ್ಲ, ಬೇರೆ ಕಡೆ ಅಲ್ಲೆಲ್ಲರೂ ಹೋಗ ಗದ್ದೆಲ್ಲ ಅಥವಾ ತೋಟದೆಲ್ಲ ಹೋದಾಗ ಅಲ್ಲೆಲ್ಲ ಕೊಟ್ಟು ಬಿಡ್ಬೋದಿತ್ತು. ಆದ್ರೆ ಹೆಣ್ಮಕ್ಳು ಹಂಗೆಲ್ಲ ಇದು ಮಾಡಂಗಿಲ್ಲಲ್ಲ, ಯಾರು ಇಲ್ಲದ್ರು ಟೈಮ್ನಲ್ಲಿ ಆ ಪತ್ರ ಕೊಟ್ಟು ಅದರಲ್ಲೂ ಒಂದೊಂದ್ಸರಿ ಸಿಕ್ಕಾಕೊಂಡು ಬಿದ್ದು ಹೀಗೆಲ್ಲ ಆಗೋದು. ಆದ್ರೆ ಏನ್ ಗೊತ್ತಾ, ಈಗ ಏಕದಮ್ ಮೊಬೈಲ್ ಎಲ್ಲ ಹಿಂಗ ಅಂತಂದ್ಬಿಡುತ್ತೆ. ನನಗೆ ಎಷ್ಟೋ ಸರಿ ಏನ್ ಅನ್ಸುತ್ತೆ ಅಂತಂದ್ರೆ, ಆ ಲವ್ ಒಂಥರ ಮಜಾ ಇರುತ್ತೆ. ಉದಾಹರಣೆಗೆ ನಂದು ಇವಳದ್ದು ಲವ್ ಇಟ್ಕೊಳ್ಳೋಣ, ನಾ ಅವಾಗೆಲ್ಲ ನಮ್ದು ಎಲ್ಲ ಫೋನ್ ಇಲ್ಲ, ಲ್ಯಾಂಡ್ಲೈನ್, ಅದು ಪಬ್ಲಿಕ್ ಬೂತು, ಎಷ್ಟು ಒಂದೊಂದ್ಸರಿ ಕತೆ ಆಗೋದು ಅಂತ ಕೇಳಿದ್ರೆ ನಿಮ್ಗೆ ಅಲ್ಲ, ನಿಮ್ಮ ಜೀವನದಲ್ಲೂ ಅದಾಗಿರುತ್ತೆ. ಒಂದು ಸರಿ ಅದನ್ನ ನೆನಪು ಮಾಡ್ತೀನಿ. ಪಬ್ಲಿಕ್ ಬೂತಿಂದಲ್ಲಿ ಕುಲ್ಕರ್ಣಿ ಅವ್ರದ್ದು ಇಲ್ಲ ಅತ್ತಿಗುಪ್ಪಲ್ಲಿ ಇದಿತ್ತು, ಫೋನ್ ಬೂತಿತ್ತು. ಅಲ್ಲಿಂದ ಇವ್ರ ಮನೆಗೆ ಇದ್ ಮಾಡೋದ, ಒಂದೊಂದ್ಸರಿ ನಮ್ಮ ಅತ್ತೆ ಎತ್ಕೊಂಡ್ಬಿಡೋರು. ಅವಾಗಿನೂ ಅತ್ತೆ ಆಗಿರ್ಲಿಲ್ಲ. ಈಗ ಅಯ್ಯೋ ಏನೇನು ಪ್ರಾಬ್ಲಮ್ ಆಗೋದು ಗೊತ್ತಾ. ಹೀಗೆ ಅಂದ್ರೆ ಈ ಲವ್ ಅನ್ನೋದೇನಿರುತ್ತಲ್ಲ ಅದನ್ನ ಹೇಳ್ಕೊಳ್ಳೋದಕ್ಕೆ ಈಗಿನಷ್ಟು ಈಸಿಯಾಗಿ ಆವಾಗ ಇರ್ಲಿಲ್ಲ. ಆಮೇಲೆ ಅದು ಹಳ್ಳಿಗಳು, ಈಗ ಅದ್ರ ಸಿಟಿ ಗೊತ್ತಾಯ್ತಾ, ಅಲ್ಲಿ ಅಂತದ್ದು ತರಕಾರಿ ತರಕ, ಇಲ್ಲಂತದ್ದು ಇದು ತರೋದಕ್ಕ, ಅದಕ್ಕೆಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲ ಮೀಟ್ ಮಾಡ್ಬೋದು. ಅದಿಲ್ಲ, ಹಾಗೆ ಆಗ್ತಿರ್ಲಿಲ್ಲ ನಮ್ಮ ಹಳ್ಳಿಗಳಲ್ಲೆಲ್ಲ, ತುಂಬಾ ಪ್ರಾಬ್ಲಮ್ ಆಗೋದು. ಬಟ್ ಆದ್ರೂ ಕೂಡ ತಮ್ಮ ಪ್ರೀತಿನ ಗಟ್ಟಿ ಮಾಡ್ಕೊಂಡು ಮದುವೆ ಆಗಿ ಇವತ್ತೆಲ್ಲ ಮಕ್ಕಳು ಮೊಮ್ಮಕ್ಕಳನ್ನೆಲ್ಲ ಇಟ್ಕೊಂಡು ಹೊತ್ಕೊಂಡು ಎಲ್ಲ ಇದು ಮಾಡ್ತಾರಲ್ಲ, ಆ ಲವಿಗೆ ಒಂದು ಸರಿ ಇಂಗ್ಲಿಷ್ ನಲ್ಲಿ ಗ್ರೇಟ್ ಸಲಾಮ್. ಆಮೇಲೆ ಇನ್ನೊಂದು ನಾನು ಹೇಳಬೇಕು ಅಂತ ಬಂದೆ, ಏನು ಅಂತಂದ್ರೆ, ಅದು ಮೊನ್ನೆ ಅದೊಂದು ಯಾರದ್ದು ಒಂದು ಬರ ಇದು ನಾನು ಮರ್ತು ಬಿಟ್ಟೆ. ಏನ್ ಗೊತ್ತಾ, ಅವ್ರು ಹೇಳೋದು ನಂಗೆ ತುಂಬಾ ಖುಷಿ ಆಯ್ತು. ಅವ್ರು ಯಾರು ಅಂತ ನಂಗೆ ನನ್ನ ಹೆಸರು ಮರ್ತು ಬಿಟ್ಟಿದ್ದೀನಿ. ಈ ಪ್ರೀತಿ ಇರುತ್ತಲ್ಲ, ಪ್ರೀತಿ ನಿಜವಾಗ್ಲೂ ಸ್ಟಾರ್ಟ್ ಆಗದೆ ಅಂದ್ರೆ ಈಗ ನಿಜವಾದ ಒಂದು ಪ್ರೀತಿ ಗಂಡ ಹೆಂಡತಿ ಮಧ್ಯದಲ್ಲಿ ಸ್ಟಾರ್ಟ್ ಆಗದೆ ಆಫ್ಟರ್ 35 ಮೇಲೆ ಅಂತ. ಅಲ್ಲಿ ತನಕ ಏನಿರುತ್ತೆ ಕೇಳಿದ್ರೆ, ಆ ಪ್ರೀತಿ ಒಂದೊಂದು ಆಕರ್ಷಣೆ, ಒಂದು ಈ ತರ ಅದರಲ್ಲೇ ಹೋಗ್ಬಿಟ್ಟಿರುತ್ತೆ. ಆದ್ರೆ ಯಾವಾಗ ಈ 35-40 ದಾಟುತ್ತಲ್ಲ, ಆ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತಂತೆ. ಆಗುತ್ತೆ, ನಾನು ಹೇಳ್ತೀನಿ, ನನಗೂ ಆಯ್ತು. ಆಮೇಲೆ ಆ ನಿಜವಾದ ಪ್ರೀತಿ ಅರ್ಥನ ಆ ಗಂಡ ಹೆಂಡತಿ ಅರ್ಥ ಮಾಡ್ಕೊಳಕ್ ಹೋಗ್ತಾರೆ, ಒಬ್ರದ್ದು ಒಬ್ರು ಅಲ್ಲಿ ನೋಡ್ಬೇಕು. ಅದ್ರದ್ದು ಆ ಪ್ರೀತಿ ಏನಿದೆಯಲ್ಲ, ಅದಕ್ಕೆ ಯಾವುದೇ ಈ ಶಬ್ದಗಳಲ್ಲಿ ವರ್ಣನೆ ಮಾಡಕ್ಕಾಗಲ್ಲ. ಅದಕ್ಕೆ ಯಾವುದೇ ಭಾಷೆಯಲ್ಲೂ ಕೂಡ ಅದಕ್ಕೆ ಮೌಲ್ಯಗಳನ್ನ ಕಟ್ಟಕ್ಕಾಗಲ್ಲ. ಯಾಕೆಂದ್ರೆ ಅದು ಹೃದಯದ ಸಂಬಂಧಗಳ ಮೌಲ್ಯ ಅದು. ಆಮೇಲೆ ಇವರು ಇನ್ನೊಂದು ಮಾತು ಹೇಳಿದ್ರು, ಒಂದು ಮಾತು ಹೇಳಿದ್ರು, ಏನಂದ್ರೆ ಈಗ ಈ ಒಟ್ಟು ಕುಟುಂಬ ಇರುತ್ತೆ ತಿಳಿಯುತ್ತೆ. ಈಗ ನಮ್ಮದೇ, ಈಗ ನಮ್ಮ ಮನೇಲಿ ನಾವು ಹುಟ್ಟು ಬೆಳೆದಿರೋದೆಲ್ಲ ದೊಡ್ಡ ಮನೆ. ಏನಾಗುತ್ತೆ ಗೊತ್ತಾ, ಇದ್ ಮಾಡ್ಕೊಳ್ಳಿ, ಹೇಳ್ತೀನಿ ಏನಂತಂದ್ರೆ, ಆ ಒಟ್ಟು ಕುಟುಂಬದಲ್ಲಿ ಈಗಾದ್ರೆ ಎಲ್ಲರಿಗೂ ರೂಮ್ಗಳು ಅದು ಇದು ಎಲ್ಲ ಸಿಗೋದು. ಅಲ್ಲಿ ಹಂಗಲ್ಲ, ಈ ದೊಡ್ಡ ಹಾಲು ಅಲ್ಲಿ ಹಿಂಗೆ ಎಲ್ಲೋ ಯಜಮಾನ್ ಮನುಷ್ಯಂಗೆ ಆ ತರದವರಿಗೆ ರೂಮ್ಗಳು, ಬಾಕಿಯವರದ್ದೆಲ್ಲ ಹಂಗೇನೆ. ಅವರು ಪ್ರೀತಿ ಎಕ್ಸ್ಪ್ರೆಸ್ ಮಾಡೋದು ತುಂಬಾ ಕಷ್ಟ ಆಗೋದು. ಅಂದ್ರೆ ಆಗಿನ ಕಾಲದಲ್ಲಿ ನಾವು ಹುಡುಗಿ ಎಲ್ಲ ಹಿಂಗ್ ನೋಡ್ತೀವಿ, ಆ ತರ ಗಂಡ ಹೆಂಡತಿ ಕೂಡ ಮದುವೆ ಆದ್ಮೇಲೂ ಕೂಡ ಅವ್ರ ಪ್ರೀತಿ ಎಕ್ಸ್ಪ್ರೆಸ್ ಮಾಡಕ್ಕೆ, ಬಾಕಿದ ಬಿಟ್ಟು ಬಿಡಿ,
ಆಗ ಹೆಂಗ್ ಗೊತ್ತಾ, ನಾನೇ ಹೇಳ್ತೀನಿ, ಈಗ ಊಟ ಬಡಿಸ್ತೀವಿ ಅಂತ ಇಟ್ಕೊಳ್ಳಿ, ನಮ್ಮಲ್ಲೆಲ್ಲ ಫಸ್ಟ್ ಗಂಡಸರು ಪಂಕ್ತಿ ಹಿಂಗ್ ಕೂತ್ಕೊಳ್ಳೋದು. ಅದು ಇನ್ನೊಂದು ಇದರಲ್ಲೂ ಇರುತ್ತೆ, ಗಂಡಸರು ಪಂಕ್ತಿ ಇರುತ್ತಾ, ಹೆಂಡತಿ ಬಿಡಿಸಕ್ ಬರ್ಬೇಕಾದ್ರೆ ಗಂಡನ್ಗೆ ಇನ್ನೊಂದು ಸೌಟು ಸಾಂಬಾರ ಅಥವಾ ಸ್ವೀಟ ಇನ್ನೊಂದನ್ನೇ ಜಾಸ್ತಿ ಹಾಕೋದು. ಅದರಲ್ಲೂ ಒಂದು ಗೊತ್ತಾಗತ್ತೆ ಆ ಲವ್. ಆಮೇಲೆ ಅಲ್ಲೇ ಆ ಪ್ರೀತಿನ ಸಣ್ಣ ಸಣ್ಣದ್ರಲ್ಲಿ ವ್ಯಕ್ತ ಮಾಡಕ್ಕೆ ಅವಕಾಶ ಇಲ್ಲದೆ ಇದ್ರು ಆ ಪ್ರೀತಿ ಏನಕ್ಕೆ ಗ್ರೇಟ್ ಆಗುತ್ತೆ ಅಂತಂದ್ರೆ, ಯಾವುದೋ ಒಂದು ಸಂದರ್ಭನ, ಯಾವುದೋ ಒಂದು ಅವಕಾಶನ ಹುಟ್ಟು ಹಾಕೊಂಡು ಆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೇ ಮಾಡುತ್ತೆ. ಅದಕ್ಕೆ ಹೇಳಿದ್ದು ಪ್ರೀತಿ ಹೃದಯಗಳದ್ದು ಅಂತ. ಇನ್ನೊಂದು ಹೇಳ್ತೀನಿ ನಾನು, ಬಹುಶಃ ನಮ್ಮ ಹಳ್ಳಿಗಳಲ್ಲಿ ಇರುತ್ತೆ, ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟು ನಾನು ಒಂದ್ ನಿಮಿಷ. ಈ ಹಳ್ಳಿಗಳಲ್ಲಿ ಏನಾಗುತ್ತೆ, ಈಗ ಮದುವೆ ಮನೆಯಲ್ಲಿ ಈಗ ನಂಗೆಲ್ಲ ಅವಾಗೆಲ್ಲ ಇದೆಲ್ಲ ಎಂತದ್ದು ಟೇಬಲ್ ಇದೆಲ್ಲ ನನಗೆ ಹಾಕೋರು ಬಾಳೆ ಎಲ್ಲ ಇದು ತಿರುಗ್ತಾ, ಯಾವ್ದೋ ಫಸ್ಟ್ ಬಡ್ಸಕ್ ಬರೋದು ಹಿಂಗೆ, ಒಂದು ತುಪ್ಪ ಹಾಕೋದು, ಉಪ್ಪುನಕಾಯಿ ಬಡ್ಸೋದು, ಹಿಂಗೆ ಇದೆಲ್ಲ ಬಡ್ಸೋದು. ಯಾವಾಗ ಈ ಬಡ್ಸಕ್ ಹುಡುಗರು ಬರ್ತಾರಲ್ಲ, ಆ ಹುಡುಗಿ ಇಷ್ಟ ಆದ್ರೆ ಅವಳಿಗೆ ಆ ಸ್ವೀಟ್ ಏನ್ ಮಾಡ್ತಾರೆ, ಕೇಸರಿ ಬಾತ್ ಒಂದ್ ಸ್ವಲ್ಪ ಜಾಸ್ತಿ ಹಾಕೋದು, ಬೇಡ ಅಂತಂದ್ರು ಒತ್ತಾಯ ಮಾಡಿ ಬಡಿಸೋದು. ಆಮೇಲೆ ಈಗ ಒಬ್ಬಟ್ಟು, ಒಂದು ನಮ್ ಕಡೆ ಹೋಳಿಗೆ ಅಂತೀವಿ, ಅದಕ್ಕೆ ತುಪ್ಪ ಜಾಸ್ತಿ ಇದು ಹಾಕೋದು. ಈ ತರದ್ದು ಹೇಗೋ ಅಂದ್ರೆ, ಈ ಪ್ರೀತಿ ಇರುತ್ತಲ್ಲ, ಅದನ್ನು ವ್ಯಕ್ತಪಡಿಸೋದಕ್ಕೆ ಬೇಕಾದಷ್ಟು ದಾರಿಗಳಿವೆ. ಕೆಲವರು ಇದು ಒಂದು ಅವ್ರಿಗೇನು ಈ ತರ ನಯ ನಾಜೂಕು ಅದೆಲ್ಲ ಎಂಥದ್ದು ಗೊತ್ತಿರಲ್ಲ. ಏನಂತಂದ್ರೆ ಇವ್ರು ಹೇಳ್ತಾರೆ ಐ ಲವ್ ಯು, ಹಿಂಗೆ ಇದೆಲ್ಲ ಗೊತ್ತಾಗಲ್ಲ. ಅವ್ರು ಐ ಲವ್ ಯು, ಬಟ್ ಹಾರ್ಟ್ ತುಂಬಾ ಚೆನ್ನಾಗಿರುತ್ತೆ, ಜೀವಕ್ಕೆ ಜೀವ ಕೊಡ್ತಾರೆ ಆ ಪ್ರೀತಿಗೋಸ್ಕರ. ಬಟ್ ಅವರಿಗೆ ಈ ಇದೆಲ್ಲ ಬರಲ್ಲ, ಯಾವುದು ಮೃದುತ್ವ ಅದು ಇದು ಅಂತೆಲ್ಲ ಇದು ಬರಲ್ಲ. ಬಟ್ ಹಾಗೂ ಪ್ರೀತಿನ ವ್ಯಕ್ತಪಡಿಸಬಹುದು. ಬಟ್ ಪ್ರೀತಿ ಇರುತ್ತಲ್ಲ, ಅದು ಒಂಥರ, ಅದಕ್ಕೆ ಯಾವುದೇ ಬೌಂಡ್ರಿಗಳಿಲ್ಲ, ಪರಿಧಿ ಇಲ್ಲ, ಚೌಕಟ್ಟಿಲ್ಲ. ಸೊ ನಾನು ಹೇಳೋದು, ಮದುವೆಗಿಂತ ಮುಂಚೆ ಆಗಲಿ, ಮದುವೆ ಆದ್ಮೇಲಾದ್ರೂ ಪ್ರೀತಿ ಇರುತ್ತಲ್ಲ, ಪ್ರೀತಿ ನಾವಿದ್ದಾಗ್ಲೂ ಅದು ಶ್ರೇಷ್ಠ, ನಾವಿಲ್ದಿದ್ದಾಗ್ಲೂ ಅದು ಶ್ರೇಷ್ಠ. ಪ್ರೀತಿ ಅಜರಾಮರ. ಇದಕ್ಕೆ ಮೇಡಮ್ ನಾನು ಇಷ್ಟು ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ, ನೀವೆಲ್ಲ ಹೇಳ್ಬಿಟ್ಟಿದ್ದೀರಾ ಅಷ್ಟೇ. ನಾನ್ ಸ್ಮಾಲ್ ಆಗಿ ಸಿಂಪಲ್ ಆಗಿ ಒಂದೇ ಹೇಳೋದು, ಪ್ಲೀಸ್ ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್, ಡೋಂಟ್ ಹೋಲ್ಡ್ ಯುವರ್ ಫೀಲಿಂಗ್ಸ್ ಟುವರ್ಡ್ಸ್ ಲವ್. ಥ್ಯಾಂಕ್ ಯು. ನಮಸ್ಕಾರ. ಪ್ರೀತಿ ಹೃದಯಗಳ ಸಂಬಂಧ. ಐ ಲವ್ ಯು, ಇದು ಒಂಥರ ಎಕ್ಸ್ಪ್ರೆಸ್ ಮಾಡೋದು. ಐ ಲವ್ ಯು ಟು. ಓಕೆ, ಇಲ್ಲ, ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನೀನು ನನ್ನನ್ನು ಪ್ರೀತಿಸುತ್ತೀಯ. ಓ ಎಸ್, ಪ್ರೀತಿಸುತ್ತೀಯ. ಐ ಲವ್ ಯು. ಐ ಲವ್ ಯು ಟು.